ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ 2026 ದಿನಾಂಕ 1 ಮಾರ್ಚ್ 2026ರಂದು ನಡೆದಂಥ ಮೊರಾರ್ಜಿ ದೇಸಾಯಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಟ್ಟು ಅವಧಿ ಇರ್ತಕ್ಕಂಥದ್ದು 150 ನಿಮಿಷ, ಉತ್ತರಿಸಲಿರುವ ಗರಿಷ್ಠ ಅವಧಿ 120 ನಿಮಿಷ. ಸಮಯ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 1ರವರೆಗೆ ನಡೆದಂಥ ಪರೀಕ್ಷೆ. ಒಟ್ಟು ಪ್ರಶ್ನೆಗಳು 100, ಗರಿಷ್ಠ ಅಂಕಗಳು 100. ವಿಷಯ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥವು. ಅಭ್ಯರ್ಥಿಗಳ ಸೂಚನೆಗಳನ್ನು ನೋಡ್ಕೊತ ಹೋಗಿ, ಹಾಗೆ ಅಭ್ಯರ್ಥಿಗಳಿಗೆ ಮುಖ್ಯ ಸೂಚನೆಗಳನ್ನು ಕೂಡ ಕೊಡಲಾಗಿತ್ತು. ಇಲ್ಲಿ 1ನೇ ಪ್ರಶ್ನೆ, ರಿತೇಶನ ಬಳಿ ಕರಿಯ ಮೊಲವಿದೆ, ಅಡಿಗೆರೆ ಎಳೆದ ಪದವು ಸೂಚಿಸುವ ವ್ಯಾಕರಣಾಂಶ. ಉತ್ತರ ಇದು ಗುಣ ವಿಶೇಷಣ. ನೆಕ್ಸ್ಟ್ 2ನೇ ಪ್ರಶ್ನೆ, ಸಮಯೋಚಿತ ಈ ಪದದ ಸರಿಯಾದ ಬಿಡಿಸಿದ ರೂಪ. ಉತ್ತರ ಸಮಯ ಪ್ಲಸ್ ಉಚಿತ, ಸಮಯೋಚಿತ. ನೆಕ್ಸ್ಟ್ 3ನೇ ಪ್ರಶ್ನೆ, ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ. ಉತ್ತರ ಆಪ್ಷನ್ 3 ಕಾರ್ಯದಲ್ಲಿ. 4ನೇ ಪ್ರಶ್ನೆ, ಈ ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಉತ್ತರ ಆಮ್ ಆಮ್ ಕಡಿದರೆ ಯಾಕೆ ಯಾಕೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ ಶಬ್ದಕೋಶದ ಪ್ರಕಾರ. ಮೈಸೂರು, ಮೀಸೆ, ಮೊಸರು, ಮಾವ. ಉತ್ತರ ಇದಕ್ಕೆ ಆಪ್ಷನ್ 4 ಮಾವ, ಮೀಸೆ, ಮೈಸೂರು, ಮೊಸರು. 6ನೇ ಪ್ರಶ್ನೆ, ಡ್ಯಾಶ್ ವೇರಿ ಡ್ಯಾಶ್ ಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಡ್ಯಾಶ್ ರಿದಾಗಿ ಹುಟ್ಟಿ ಡ್ಯಾಶ್ ರಳಗೆ ಹರಿಯುತ್ತದೆ. ಮೇಲಿನ ವಾಕ್ಯಗಳನ್ನು ಪೂರ್ಣಗೊಳಿಸಲು ಸರಿಯಾದ ಆಯ್ಕೆ ಇದಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಕ, ಕೋ, ಕಿ, ಕೆ. ಕ ಕಾವೇರಿ, ಕೋ ಕೊಡಗಿನ, ಕಿ ಕಿರಿದಾಗಿ, ಕೆ ಕೆಳಗೆ ಹರಿಯುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವ ನಾನಾರ್ಥಗಳು. ಇದರ ಉತ್ತರ ಆಪ್ಷನ್ 1 ಕೋಲು, ಶಿಕ್ಷೆ. 8ನೇ ಪ್ರಶ್ನೆ, ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿ. ಉತ್ತರ ಇದಕ್ಕೆ ಉತ್ತರ ಆಪ್ಷನ್ 1 ಒಂದನೇದು, ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. ನೆಕ್ಸ್ಟ್ ಆಪ್ಷನ್ 4 ಸೂಕ್ತವಾದ ಸಂಬೋಧನೆಯನ್ನು ಬರೀಬೇಕು. ನೆಕ್ಸ್ಟ್ ಆಪ್ಷನ್ 3 ಔಚಿತ್ಯಪೂರ್ಣವಾದ ಕೋರಿಕೆ, ಹಾರೈಕೆ ಇರಬೇಕು. ನೆಕ್ಸ್ಟ್ ಆಪ್ಷನ್ 2 ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು. ಹಾಗಾಗಿ ಇದು 1, 4, 3, 2 ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ 9ನೇ ಪ್ರಶ್ನೆ, ಮಾದರಿಯಂತೆ ಬರೆ. ಮಾದರಿ ಕೊಡಲಾಗಿದೆ. ಬಂದನು ಈ ಪದದ ಧಾತು ರೂಪ ಬರು, ತಿಂದನು ಈ ಪದದ ಧಾತು ರೂಪ. ಉತ್ತರ ಆಪ್ಷನ್ 3 ತಿನ್ನು. ನೆಕ್ಸ್ಟ್ 10ನೇ ಪ್ರಶ್ನೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಡ್ಯಾಶ್ ಈ ವಚನ ಪೂರ್ಣಗೊಳಿಸಿ. ಇದರ ಉತ್ತರ ಆಪ್ಷನ್ 3 ಮೃಗಗಳಿಗಂಜಿದೆಡೆಂತಯ್ಯ. 11ನೇ ಪ್ರಶ್ನೆ, ಓಡಾಡ್ಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಈ ಗಾದೆ ಮಾತನ್ನು ಬರಹದ ಅಥವಾ ಗ್ರಾಂಥಿಕ ಭಾಷೆಯಲ್ಲಿ ಬರೆದಾಗ. ಉತ್ತರ ಆಪ್ಷನ್ 2 ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆ. ಇದು ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಪ್ರಜ್ಞಾವಧಾನಿ ಈ ಪದದ ಅರ್ಥ ಏನು. ಇದರ ಉತ್ತರ ಸರಿಯಾದ ಉತ್ತರ 1ನೇ ಆಪ್ಷನ್ ತಿಳುವಳಿಕೆ ಹಾಗೂ ಸ್ಮರಣ ಶಕ್ತಿ ಉಳ್ಳವನು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಅಣ್ಣ ಪತ್ರವನ್ನು
ಬರೆದನು. ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆದಾಗ ಏನಾಗುತ್ತೆ? ಉತ್ತರ ಆಪ್ಷನ್ 3ನೇದು, ಅಣ್ಣಂದಿರು ಪತ್ರಗಳನ್ನು ಬರೆದರು. 14ನೇ ಪ್ರಶ್ನೆ, ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ. ಈ ವಾಕ್ಯದಲ್ಲಿರುವ ರೂಢನಾಮವನ್ನು ಗುರುತಿಸಿ. ಉತ್ತರ 3ನೇ ಉತ್ತರ ಆಪ್ಷನ್ ಬೆಟ್ಟ. 15ನೇ ಪ್ರಶ್ನೆ, ಗುಂಪಿಗೆ ಸೇರಿದ ಪದ ಗುರುತಿಸಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ. ಇದರ ಸರಿಯಾದ ಉತ್ತರ ಆಪ್ಷನ್ 3, ಹೆಜ್ಜೆ ಎನ್ನುವುದು ಗುಂಪಿಗೆ ಸೇರಿದ ಪದ. 16ನೇ ಪ್ರಶ್ನೆ, ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ. ಈ ಸಂಧಿಯಲ್ಲಿರುವ ಲೋಪವಾಗಿರುವ ಸ್ವರ ಯಾವುದು? ಉತ್ತರ ಆಪ್ಷನ್ 2ನೇದು, ಉ. 17ನೇ ಪ್ರಶ್ನೆ, ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಡ್ಯಾಶ್ ಗ್ರಾಮ ಯಾವುದು ಅಂತಂದರೆ ಅದು ಆಪ್ಷನ್ 3, ಉಡುತಡಿ. 18ನೇ ಪ್ರಶ್ನೆ, ಮೈ ಪ್ಲಸ್ ತೊಳೆ, ಮೈದೊಳೆ. ಈ ಪದವು ಯಾವ ಸಂಧಿಗೆ ಉದಾಹರಣೆ? ಇದರ ಉತ್ತರ ಆಪ್ಷನ್ 2, ಆದೇಶ ಸಂಧಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಚುಟುಕು ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ ಯಾರು? ಉತ್ತರ ಆಪ್ಷನ್ 1ನೇದು, ದಿನಕರ ದೇಸಾಯಿ. 20ನೇ ಪ್ರಶ್ನೆ, ಕಣ್ಣನ್ನು ತೆರೆಸು. ಈ ನುಡಿಗಟ್ಟಿನ ಅರ್ಥ? ಉತ್ತರ ಆಪ್ಷನ್ 2ನೇದು, ಅರಿವು ಉಂಟಾಗುವುದು. ನೆಕ್ಸ್ಟ್ ಇಂಗ್ಲಿಷ್ ಭಾಗದಲ್ಲಿ 21ನೇ ಪ್ರಶ್ನೆ, ಇನ್ ಗಿವನ್ ಆಪ್ಷನ್ಸ್ ಚೂಸ್ ದ ಪೊಸೆಸಿವ್ ವರ್ಡ್. ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಮೈನ್. 22nd question, pick out the word which is not an example for feminine gender. Answer is option 1, prince. Next 23rd question, the opposite word of quit. Quit ಪದದ opposite word. Answer option 1, start. 24th question, rearrange the following words in the correct order to form a meaningful sentence. Option is answer option 3rd, animals or living beings. 25th question, match the animals with their sounds. ಇದಕ್ಕೆ ಸರಿಯಾದಂಥ ಉತ್ತರ ಎಗೆ ಆಪ್ಷನ್ 3, ಮೂ. ಎ ಕೌ ಮೂಸ್. ನೆಕ್ಸ್ಟ್ ಬಿಗೆ 5, ಎ ಕ್ಯಾಟ್ ಮಿಯಾವ್ಸ್. ನೆಕ್ಸ್ಟ್ ಸಿಗೆ 4, ಎ ಡಾಗ್ ಬಾರ್ಕ್ಸ್. ನಾಯಿ ಬೊಗಳುತ್ತದೆ. ನೆಕ್ಸ್ಟು ಡಿಗೆ ಆಪ್ಷನ್ 2, ಬ್ಲೀಡ್ಸ್. ಎ ಶೀಪ್ ಬ್ಲೀಡ್ಸ್. ನೆಕ್ಸ್ಟ್ ಆಪ್ಷನ್ ಇಗೆ ಆಪ್ಷನ್ 1, ಟ್ರಂಪೆಟ್ಸ್. ಆ್ಯನ್ ಎಲಿಫೆಂಟ್ ಟ್ರಂಪೆಟ್ಸ್. ಹಾಗಾಗಿ ಇದರ ಆಪ್ಷನ್ 2 ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 26th question, look at the clock and say the time. Answer is option 2, 8:30. Next 27th question, find the missing letters F dash V dash U R dash T dash. Right answer is option 3, favorite. Next question, 28th question, pick out the words with silent letters from the list given below. Present, parent, wrong, forest, walk, village, knife, knees, knee, great, plant, milk, drink, stand, thank, trust, desk, pink. The right answer is option 1, wrong, walk, knife, knee. Next 29th question, write the words given below in alphabetical order. ಡಿಕ್ಷನರಿ ಆರ್ಡರಲ್ಲಿ ನಾವು ಇಲ್ಲಿ ಬರೀಬೇಕು. ಕೊಟ್ಟಿರ್ತಕ್ಕಂಥ ಪದಗಳು ಯಾವುದು ಅಂತ ನೋಡೋದಾದರೆ ಮ್ಯಾಂಗೋ, ಮ್ಯಾರೇಜ್, ಮಾಸ್ಟರ್, ಮೇಡಮ್. ಇದರ ಸರಿಯಾದಂಥ ಉತ್ತರ ಆಪ್ಷನ್ 4th, ಮೇಡಮ್, ಮ್ಯಾಂಗೋ, ಮ್ಯಾರೇಜ್, ಮಾಸ್ಟರ್.
30th ಕ್ವಶನ್ 30ನೇ ಪ್ರಶ್ನೆ. ಸಾಲ್ವ್ ದ ರಿಡಲ್. ಐ ಆಮ್ ಇನ್ ದ ಫ್ರೂಟ್ ಗ್ರೂಪ್. ಐ ಆಮ್ ಎ ಟೈಪ್ ಆಫ್ citrus fruit. You can squeeze me to make juice. I am the same color as my name. Who am I? Right answer is option 2, orange. Next, 31st question, 31 question. In these sentences, which sentence needs a question mark? The right answer is option 3, how old are you? 32 question. Pick out the word which does not belong to the group. ಗುಂಪಿಗೆ ಸೇರಿದ ಪದ. ಜಗ್, ಟಬ್, ಪುಟ್, ಬನ್. ರೈಟ್ ಆನ್ಸರ್ is option 2, put. 33rd question. Find the relating word afternoon, lunch, morning. Right answer is option 2, breakfast. 34th question. We ordered large pizza for lunch. Pick out the adjective. Answer is option 2, large. 35th question. A holy man is called a monk. A learned person is called dash. Answer is option 2, scholar. 36th question. Choose the grammatically correct sentence in the option given below. Right answer is option 3, Lucy tells us stories every day. 37th question. The best way to express gratitude is. Right answer is option 2, say thank you. Next, 38th question. A group of people is called. Right answer is option 3, crowd. 39th question. Which of these words does not change in plural form? Right answer is option 4, all of above. All of the above. 40th question. The past tense form of the word think is. Right answer is option 2, thought.